ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ನಾನು ಅವಾಗವಾಗ ನನಗಿಷ್ಟ ಆದ ಮನೆಗಳದ್ದೆಲ್ಲ ಹೋಮ್ ಟೂರ್ ತೋರಿಸ್ತಾ ಇರ್ತೀನಲ್ವ ನಿಮಗೆ. ನನ್ನ ಅತ್ತೆ ಮನೆ, ಭಾವಂದಿರ ಮನೆ ಎಲ್ಲ ನಾನು ತೋರಿಸ್ತಿದ್ದೀನಲ್ವ, ಮಗಳ ಮನೆ ತೋರಿಸಿದ್ದೀನಿ. ಈಗ ನಾನು ಮಗಳ ಮನೆ ಆವಾಗ ತೋರಿಸಿದ್ದು ಅದು ಅವರ ರೆಂಟೆಡ್ ಹೌಸ್ ಆಗಿತ್ತು. ಈಗ ನನ್ನ ಮಗಳು ಎಲ್ಲ ಅಳಿಯ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿ ಅದಕ್ಕೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಅವರ ಸ್ವಂತ ಮನೆಯ ಹೋಮ್ ಟೂರನ್ನು ನಿಮಗೂ ತೋರಿಸೋಣ ಅಂತ ನಾನು ಈ ವಿಡಿಯೋ ಶುರು ಮಾಡಿದ್ದು. ಬನ್ನಿ ನೋಡ್ಕೊಂಡು ಬರೋಣ. ನನಗಂತೂ ತುಂಬ ಇಷ್ಟ. ಮೊಮ್ಮಗಳಿಗೆ ಆಟ ಆಡೋಕ್ಕೆ ಜಾಗ ಚೆನ್ನಾಗಿದೆ, ಅದೇ ಬೇಕಲ್ವಾ. ಬನ್ನಿ ನಿಮಗೂ ತೋರಿಸ್ತಾ ಇದ್ದೀನಿ ಹೇಗಿದೆ ಮನೆ ಅಂತೆಲ್ಲ ನೋಡ್ಕೊಂಡು ಬರೋಣ. ಮನೆ ಅಂದರೆ ನೆಮ್ಮದಿಯ ತಾಣ ಅಲ್ವಾ. ನೋಡಿ, ನನ್ನ ಮಗಳು ತಗೊಂಡಿರುವ ಮನೆ ಫಸ್ಟ್ ಫ್ಲೋರಲ್ಲಿದೆ. ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಕೆಳಗಡೆ ಜಾಗ ಇರುತ್ತೆ. ಇದು ನೋಡಿ, ಫಸ್ಟ್ ಫ್ಲೋರಲ್ಲಿ ಕೆಳಗಡೆ ವಿಶಾಲವಾದ ಜಾಗ ಅಲ್ಲದೆ ಫಸ್ಟ್ ಫ್ಲೋರಲ್ಲಿ ಈ ಥರ ಓಪನ್ ಆಗಿ ದೊಡ್ಡ ಟೆರೇಸ್ ಥರ ಮಕ್ಕಳಿಗೆಲ್ಲ ಆಡೋಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಅದೊಂದು ತುಂಬ ಅಡ್ವಾಂಟೇಜ್ ಫ್ರೆಂಡ್ಸ್ ಇದು. ಇಲ್ಲಿ ನನ್ನ ಮೊಮ್ಮಗಳೊಟ್ಟಿಗೆ ನಾನು ಫ್ರೀ ಟೈಮಲ್ಲಿ ನಾನು ಹೋದವಾಗಲೂ ಅಷ್ಟೇ, ಅವಳಿಗೆ ಬೇಜಾರಾಯಿತು ಮನೆ ಒಳಗೆ ಅಂದರೆ ಈಗ ಹೊರಗಡೆ ಕರ್ಕೊಂಡು ಬಂದು ನಾನು ಅವಳು ಸೇರಿ ಹೀಗೆ ಆಟ ಆಡ್ತಾ ಇರ್ತೀವಿ. ಆ ಮಜಾನೇ ಬೇರೆ ಅಲ್ವಾ. ಅವಳು ಓಡ್ತಾ ಇರ್ತಾಳೆ, ಅಮ್ಮಮ್ಮ ನನ್ನನ್ನು ಕ್ಯಾಚ್ ಮಾಡು ಅಂತ ಓಡ್ತಾ ಇರ್ತಾಳೆ. ಹಾಗೆ ನಾನು ಅವಳೊಟ್ಟಿಗೆ ಓಡ್ತಾ ನನಗೂ ಒಳ್ಳೆ ಟೈಮ್ ಪಾಸ್ ಆಗ್ತಾ ಇರುತ್ತೆ. ಹೀಗೆ ನಾವು ಮಜವಾಗಿ ಮಗಳ ಮನೆಗೆ ಹೋದವಾಗ ಮೊಮ್ಮಗಳೊಟ್ಟಿಗೆ ಸಮಯ ಕಳಿತೀವಿ. ಈ ಥರ ಜಾಗ ಇರುವಂಥದ್ದು ನಾನು ನೋಡಿದ್ರು ತುಂಬ ಕಡಿಮೆ. ಇಲ್ಲಿ ಮಕ್ಕಳು ಆಟ ಆಡೋಕ್ಕೂ ಇದೆ, ಒಳ್ಳೆ ಗಿಡಗಳನ್ನು ಇಟ್ಟಿದ್ದಾರೆ. ಹಾಗೆ ಅಲ್ಲಿ ನೆಲದ ಮೇಲೆ ದೊಡ್ಡ ಚೆಸ್ ಬೋರ್ಡ್ ಥರ ಮಾಡಿದ್ದಾರೆ. ಒಂದು ಆಚೆ ಈಚೆ ನಿಂತ್ಕೊಂಡು ಆಡೋಕ್ಕೂ ಸೂಪರ್ ಆಗಿದೆ. ಅದು ನಿಮಗೆ ತೋರಿಸ್ತೀನಿ. ನನಗೆ ಹೀಗೆ ಮಗಳ ಮನೇಲಿ ಟೈಮ್ ಪಾಸ್ ಆಗುತ್ತೆ ಮೊಮ್ಮಗಳ ಜೊತೆ. ಅಲ್ಲಿ ಗಿಡ ತೋರಿಸೋದು, ಎಲ್ಲ ಕಡೆ ಗ್ರೀನರಿ ಇದೆ. ಎಲ್ಲ ಇರುವಾಗ ಇನ್ನೇನು ಬೇಕಲ್ವಾ. ಕೆಳಗಡೆ ಸಂಜೆ ಹೊತ್ತು ಆಟ ಆಡೋಕ್ಕೆ ಹೋಗ್ತಾಳೆ, ಅಲ್ಲೆಲ್ಲ ಹೋಗಿ ಆಟ ಆಡ್ತಾಳೆ. ಹಗಲಲ್ಲಿ ಕೆಲಸ ಮುಗ್ದಾಗುವಾಗ ನಾನು ಅವಳು ಅಲ್ಲಿ ಆಟ ಆಡ್ತಾ ಇರ್ತೇವೆ. ಆ ಓಪನ್ ಟೆರೇಸ್ ಥರ ಇದೆ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿದೆ. ಅವಳಲ್ಲಿ ಹೂವಿನ ಗಿಡದಿಂದ ಹೂ ತೆಕ್ಕೊಡು ಅಮ್ಮಮ್ಮ ಅಂತ ಕೇಳ್ತಾ ಇದ್ದಾಳೆ. ಹಾಗೆ ಹೂ ತೆಕ್ಕೊಟ್ಟು ಅಲ್ಲೇ ನಾನು ಅವಳು ಸುಮಾರು ಹೊತ್ತು ಟೈಮ್ ಪಾಸ್ ಮಾಡ್ತೀವಿ. ಈ ಥರ ಸಿಗುವಂಥದ್ದು ತುಂಬ ಕಡಿಮೆ ನನಗಂತೂ. ಹಾಗಾಗಿ ಅದು ತುಂಬ ಇಷ್ಟ. ನೋಡಿ, ಇದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಹೀಗಿದೆ. ನನ್ನ ಮಗಳದ್ದು ಫಸ್ಟ್ ಫ್ಲೋರಲ್ಲಿದೆ ಮನೆ. ಫಸ್ಟ್ ಫ್ಲೋರಲ್ಲಿ ಅವರ ಮನೆ ಬಾಗಿಲಿಂದ ಮುಂದೆನೇ ನೋಡಿ, ನನಗೆ ಹೇಳಿದ್ನಲ್ಲ ಚೆಸ್, ಈ ಥರ ನೋಡಿ ದೊಡ್ಡ ಚೆಸ್ ನೆಲದಲ್ಲೇ ಇದೆ. ಹಾಗೆ ದೊಡ್ಡ ಹಾಲ್ ಥರ ಇದೆ. ಇಲ್ಲೆಲ್ಲ ಮಳೆ ಬಂದರೆ ಈ ಜಾಗದಲ್ಲೂ ಓಪನ್ ಜಾಗದಲ್ಲಿ ಆಟ ಆಡೋಕ್ಕಾಗತ್ತೆ. ನೋಡಿ, ಇಲ್ಲಿ 2 ಲಿಫ್ಟ್ ಇದೆ. ಹಾಗೆ ಸೀದಾ ಹೋದರೆ ನನ್ನ ಮಗಳ ಮನೆಯ ಎಂಟ್ರೆನ್ಸ್. ನೋಡಿ, ಅವರ್ ಹ್ಯಾಪಿ ಪ್ಲೇಸ್ ಕೃಷ್ಣ ದಿವ್ಯಾ ಅವನಿ. ನೋಡಿ, ಇದು ಮನೆಯ ಮುಂಭಾಗ. ಬನ್ನಿ ಈಗ ನಾವು ಒಳಗಡೆ ಹೋಗಿ ಮನೆಯೆಲ್ಲ ನೋಡೋಣ. ನಿಮಗೂ ನಾನು ತೋರಿಸ್ಕೊಡ್ತೀನಿ. ನಿಮಗೂ ನೋಡೋ ಕ್ಯೂರಿಯಾಸಿಟಿ ಇದೆ ಅಲ್ವಾ. ಬನ್ನಿ. ಈ ಮನೆ 1,500 ಸ್ಕ್ವೇರ್ ಫೀಟು ಜಾಗ ಇದೆ. 2.5 ಬೆಡ್ರೂಮಿನ ಮನೆ ಇದು. ಬನ್ನಿ ಈಗ ನಾವು ನೋಡ್ಕೊಂಡು ಬರೋಣ. ನೋಡಿ, ಎಂಟ್ರಾದ ತಕ್ಷಣ ದೊಡ್ಡ ಹಾಲ್ ಇದೆ. ಹಾಲ್ ತುದಿಗೆ ಒಂದು ಬಾಲ್ಕನಿ ಇದೆ. ಇದು ಎಲ್ ಶೇಪಲ್ಲಿ. ಈ ಕಡೆಗೂ ಹಾಲ್ ಬರುತ್ತೆ, ತೋರಿಸ್ತೀನಿ ನಿಮಗೆ. ನೋಡಿ, ಈ ಕಡೆಗೂ ಹಾಲು ಈ ಥರ ಬರುತ್ತೆ. ಈ ಥರ ಹಾಲ್ ಬರುತ್ತೆ. ಹಾಲಲ್ಲಿ ಈ ಕಡೆ ಒಂದು ವುಡ್ಡಲ್ಲಿ ಡಿವೈಡರ್ ಈ ಥರ ಮಾಡಿಸಿದ್ದಾರೆ. ನೋಡಿ, ಅದರಲ್ಲೆಲ್ಲ ಶೋ ಐಟಮ್ಸ್ ಹೀಗೆ ಇಟ್ಟಿದ್ದಾರೆ. ಇದು ಎಂಟ್ರೆನ್ಸ್ ಬಾಗಿಲು. ಗೋಡೆಗೆ ಎಲ್ಲವರ ಫ್ಯಾಮಿಲಿ ಫೋಟೋ ಹಾಕಿದ್ದಾರೆ. ನನ್ನ ಮಗಳು, ಅಳಿಯ, ಮೊಮ್ಮಗಳದ್ದು ಫ್ಯಾಮಿಲಿ ಫೋಟೋಸ್ ಇದೆ ನೋಡಿ. ಎಂಟ್ರಾದವಾಗ ಲೆಫ್ಟ್ ಸೈಡಿಗೆ ಇದು ಹಾಫ್ ಬೆಡ್ರೂಮು. ಇದು ಪಾಪು ಆಟ ಆಡುವ ರೂಮ್ ಆಗಿದೆ. ಆಟ ಸಾಮಾನೆಲ್ಲ ಅವಳದ್ದೇ ಆಟ ಸಾಮಾನಿದೆ. ನೋಡಿ, ಎಷ್ಟೊಂದಿದೆ ನೋಡಿ ಅವಳ ಆಟ ಸಾಮಾನು. ಪೂರ್ತಿ ಅವಳ ಆಟ ಸಾಮಾನೇ ಇದೆ ಇಲ್ಲಿ. ನೋಡಿದ್ರಲ್ವಾ. ಹೊರಗಡೆ ಬಂದರೆ ಅದೇ ಹಾಲಲ್ಲಿ ಈ ಥರ ವುಡನ್ ಪಾರ್ಟಿಷನ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಅದು ಕೂಡ. ಹಾಲ್ ನೋಡಿದ್ರಲ್ಲ, ಈ ಕಡೆ ಬಾಲ್ಕನಿ ಬರುತ್ತೆ ಹಾಲ್ ಇದು. ಹಾಗೆ ಹಾಲಲ್ಲಿ ಪಾಪು ಹಾಫ್ ಆಟ ಸಾಮಾನಿಟ್ಟ ರೂಮ್ ಇದೆಯಲ್ಲ, ಅದರ ಪಕ್ಕ ಈ ಕಡೆ ಅಡುಗೆ ಮನೆ ಬರುತ್ತೆ. ಈ ಥರ ಓಪನ್ ಕಿಚನ್ ಮಾಡಿಸಿದ್ದಾರೆ. ಫುಲ್ವರೆಗೂ ಬೇಕಿದ್ರೆ ಕವರ್ ಮಾಡ್ಬೋದು, ಬಟ್ ಇದು ಚೆನ್ನಾಗಿರುತ್ತಲ್ಲ ಅದಕ್ಕೆ ಓಪನ್ ಕಿಚನ್ ಮಾಡಿಸಿದ್ದಾರೆ.
ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ. ಈ ಥರ ಫುಲ್ ಕಿಚನ್ನಲ್ಲಿ ಶೆಲ್ಫ್ಸ್ ಮಾಡಿದ್ದಾರೆ ನೋಡಿ. ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಶೆಲ್ಫ್ಸ್ ಇದೆ. ಈ ಥರನೂ ಇಲ್ಲೂ ಪಕ್ಕಕ್ಕೂ ಶೆಲ್ಫ್ ಇದೆ, ಎಲ್ಲ ಸ್ಟೋರೇಜ್. ಓವನ್ನೆಲ್ಲ ಇಟ್ಕೊಳ್ಳೋಕ್ಕೆ ಕಿಚನಲ್ಲಿ ಸೈಡಿಗೆ ಮಿಕ್ಸಿ ಇಟ್ಕೊಳ್ಳೋಕ್ಕೆ, ಓವನ್ ಇಟ್ಕೊಳ್ಳೋಕ್ಕೆ ಎಲ್ಲ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಅದು ಚೆನ್ನಾಗಿದೆ, ತೋರಿಸ್ತೀನಿ ನಾನು ನಿಮಗೆ. ಇದನ್ನು ಶಟರ್ಸನ್ನು ಈ ಥರ ಕ್ಲೋಸ್ ಮಾಡಿ ಬಿಡ್ಬೋದು ನೋಡಿ. ಈ ಥರ ಕ್ಲೋಸ್ ಮಾಡ್ಬೋದು, ಎಲ್ಲ ಕವರ್ ಆಗಿ ಒಳಗಡೆ ಇರುತ್ತೆ. ಇಲ್ಲಾಂದರೆ ಈ ಥರ ಮೇಲೆ ಓಪನ್ ಮಾಡ್ಕೊಳ್ಬೋದು. ಎಲ್ಲ ಡ್ರಾಯರ್ಸ್ ಈಗೆಲ್ಲ ಹ್ಯಾಂಡಲ್ಲೆಸ್ ಡ್ರಾಯರ್ಸೇ ಬರುತ್ತಲ್ಲ, ಈ ಥರ ಓಪನ್ ಮಾಡಿ ಈ ಥರ ಸ್ಮೂತ್ ಕ್ಲೋಸಿಂಗ್ ಬರುವಂಥ ಡ್ರಾಯರ್ಸ್ ಬರುತ್ತೆ. ಆ ಥರ ಡ್ರಾಯರ್ಸ್ ಇದೆ. ಚಿಮ್ಣಿ ಇದೆ, ಆ ಕಡೆನೂ ಡ್ರಾಯರ್ಸ್ ಇದೆ, ಈ ಕಡೆನೂ ಕಿಚನ್ ಎರಡು ಕಡೆಗೂ ಸ್ಲ್ಯಾಬ್ ಈ ಥರ ಮಾಡಿದ್ದಾರೆ. ಈ ಕಡೆಗೂ ಸ್ಲ್ಯಾಬ್ ಇದೆ ನೋಡಿ, ಫುಲ್ ಕೆಳಗಡೆವರೆಗೆ ಇದೆ. ಈ ಕಡೆ ಬಾಸ್ಕೆಟ್ಸ್ ಇದೆ, ಈ ಕಡೆ ಯುಟಿಲಿಟಿ ಇದೆ. ಇಲ್ಲೂ ಒಂದು ದೊಡ್ಡ ಸಿಂಕ್ ಇದೆ. ಈ ಕಡೆನೂ ಶೆಲ್ಫ್ ಇದೆ, ವಾಷಿಂಗ್ ಮೆಷಿನ್ ಈ ಕಡೆಗಿದೆ ಯುಟಿಲಿಟಿಲಿ. ಅಡುಗೆ ಮನೆಯಲ್ಲಿ ನಾನು ತೋರಿಸಿದ್ನಲ್ಲ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಕೈ ತೊಳ್ಕೊಳ್ಳೋಕ್ಕೆ ಸಿಂಕ್ ಇದೆ. ಈ ಮೇಲ್ಗಡೆನೂ ಅಷ್ಟೇ ಎಲ್ಲ ಡ್ರಾಯರ್ಸ್ ಇದೆ, ಶೋ ಲೈಟ್ ಇದೆ. ಹಾಗೆಯೇ ಇಲ್ಲೆಲ್ಲ ಬೀಮ್ ಲೈಟ್ ಚೆನ್ನಾಗಿ ಹಾಕಿದ್ದಾರೆ, ತೋರಿಸ್ತೀನಿ. ಕಿಚನ್ನಲ್ಲೂ ಈ ಥರ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಆ ಲೈಟ್ಗಳೆಲ್ಲ. ಹೆಂಗಸ್ರ ಇಷ್ಟದ ಜಾಗವೇ ಅಡುಗೆ ಮನೆ ಅಲ್ವಾ. ನಾನು ಅಡುಗೆ ತಯಾರಿಯು ಜೊತೆಗೆ ಮಾಡ್ತಾ ಇದ್ದೆ. ಅಡುಗೆ ಮಾಡೋಕ್ಕೆ ಎಲ್ಲ ತರಕಾರಿ ತೆಗೆದಿಟ್ಕೊಳ್ತಾ ಇದ್ದೆ. ಹಾಗೆ ನೋಡಿ ಯುಟಿಲಿಟಿ ಬೆಳಕಲ್ಲಿ ಹೇಗೆ ಕಾಣುತ್ತೆ ಅಲ್ವಾ, ಒಂಥರ ನೋಡೋಕ್ಕೆ ಖುಷಿ. ಅಡುಗೆ ಮನೆಯಲ್ಲಿ ನಾವು ಕಳೆಯೋ ಸಮಯವೇ ಜಾಸ್ತಿ ಅಲ್ವಾ. ಹಾಗಾಗಿ ಅಡುಗೆ ಮನೆಯನ್ನು ತೋರಿಸ್ತಾ ಇದ್ರೆ ಏನೋ ಒಂಥರ ಹೆಂಗಸರಿಗೆ ಖುಷಿಯೋ ಖುಷಿ. ನನ್ನ ಹಾಗೆ ನಿಮಗೂ ಅದೇ ಅನುಭವನ ಏನಂತ ನನಗೆ ತಿಳಿಸಿ. ಕಿಚನಿಂದ ಹಾಲು ಈ ಥರ ಕಾಣುತ್ತೆ. ಇಲ್ಲಿ ಟಿ ವಿ ಯೂನಿಟ್ ಇದೆ. ಮಗು ಮನೇಲಿದೆ ಅಂದರೆ ಹಾಗೆ ಅಲ್ವಾ, ಮಕ್ಕಳ ಆಟ ಸಾಮಾನೇ ಇರುತ್ತೆ ಎಲ್ಲ ಕಡೆ. ಟಿ ವಿ ಸ್ಟ್ಯಾಂಡಲ್ಲಿ ಈ ಕಡೆ ಕೆಳಗಡೆನೂ ಎಲ್ಲ ರ್ಯಾಕ್ಸ್ ಮಾಡಿದ್ದಾರೆ, ಎಲ್ಲ ಟಚ್ ಮಾಡಿದರೆ ಓಪನ್ ಆಗುವಂಥದ್ದು. ಹಾಗೆಯೇ ಇಲ್ಲಿ ದೇವ್ರ ಕೋಣೆ ಮಾಡಿದ್ದಾರೆ. ದೇವ್ರ ರೂಮು ಈ ಥರ ಟಿ ವಿ ಯೂನಿಟಲ್ಲೇ ಈ ಸೈಡಿಗೆ ಮಾಡಿದ್ದಾರೆ. ಹಾಗೆ ಬಾಲ್ಕನಿ ಏರಿಯಾ ಸುತ್ತ ಫುಲ್ ಗ್ರೀನರಿ ಇದೆ. ಬಾಲ್ಕನಿಯಿಂದ ಹೊರಗಡೆ ನೋಡಿದರೆ ಫುಲ್ ಗ್ರೀನರಿ ಇದೆ. ಆ ಬಾಲ್ಕನಿನೂ ಬೆಡ್ರೂಮಿಗೆ ಬರುವಂತಹ ಬಾಲ್ಕನಿ. ಹಾಗೆ ಹಾಲಿಂದ ಈ ಕಡೆ ಸೀದಾ ಬಂದರೆ ಲೆಫ್ಟಿಗೆ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ ನಿಮಗೆ. ಹೀಗೆ ಬಂದರೆ ಫಸ್ಟ್ ಬೆಡ್ರೂಮ್ ಇದು ನೋಡಿ. ಫಸ್ಟ್ ಬೆಡ್ರೂಮ್ ಈ ಥರ ಇದೆ. ಈ ಕಾಟ್ ನೋಡಿ ಫ್ರೆಂಡ್ಸ್, ಈ ಥರ ಡಬಲ್ ಕಾಟ್. ಇದನ್ನು ಎಳೆದ್ಬಿಟ್ಟು ಇಲ್ಲಿ ಬೆಡ್ ಇದೆ, ಈಚೆ ಹಾಕಿಬಿಟ್ರೆ ಡಬಲ್ ಕಾಟ್ ಆಗುತ್ತೆ. ಡೇ ಟೈಮಲ್ಲಿ ಹಿಂಗೆ ಮಾಡಿ ಇಟ್ಟರೆ ಆಯಿತು. ಆ ಥರ ಬರುತ್ತೆ ಈ ಕಾಟ್. ಜಾಗ ಸೇವ್ ಆಗುತ್ತೆ. ಐಕ್ಯದಲ್ಲಿ ಪರ್ಚೇಸ್ ಮಾಡಿರುವಂಥದ್ದವರು. ಈ ಕಡೆ ಅಳಿಯ ಆಫೀಸಿಂದ ಬಂದ ಮೇಲೆ ಆಫೀಸ್ ಕೆಲಸ ಎಲ್ಲ ಇದ್ದರೆ ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾನೆ. ಇದೆಲ್ಲ ವಾರ್ಡ್ರೋಬ್ಸು. ಎಲ್ಲ ಲೈಟು ಓಪನ್ ಮಾಡಿದರೆ ಲೈಟ್ ಬರುವಂತಹ ರೀತಿಯಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. ವಾಲಿಗೆಲ್ಲ ನೋಡಿ ಈ ಥರ ಹಾಕಿದ್ದಾರೆ. ಆ ಕಡೆ ಒಂದು ದೊಡ್ಡ ಮಿರರ್ ಇದೆ ನೋಡಿ. ಈ ಥರ ಓಪನ್ ಮಾಡಿದರೆ ಲೈಟ್ಸ್ ಓಪನ್ ಆಗುತ್ತೆ ವಾರ್ಡ್ರೋಬ್ಗಳಲ್ಲಿ. ನೋಡಿದ್ರಲ್ವಾ, ಇದು ಒಂದು ಬೆಡ್ರೂಮು. ಫುಲ್ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಹೊರಗಡೆ ಬಂದರೆ ಎದುರುಗಡೆಗೆ ಕಾಮನ್ ಬಾತ್ರೂಮ್ ಇದೆ. ತುಂಬ ವಿಶಾಲವಾಗಿದೆ ಕಾಮನ್ ಬಾತ್ರೂಮು ಅಷ್ಟೇ. ಆ ಕಡೆಗೂ ತುಂಬ ದೊಡ್ಡಕ್ಕೆ ಇದೆ. ಹಾಗೆ ಇದು ಎರಡನೇ ಬೆಡ್ರೂಮು. ಪಾಪು ಮಲಗಿದಾಳೆ, ನಾನು ನಿಧಾನಕ್ಕೆ ತೋರಿಸ್ತೀನಿ, ಮಾತಾಡೋದಿಲ್ಲ ಈಗ. ಇದು ಅಷ್ಟೇ
ತುಂಬ ಸ್ಪೇಷಿಯಸ್ ಆಗಿರುವ ಬೆಡ್ರೂಮು. ಪಾಪು ಬೆಡ್ ಇದೆ, ಮಧ್ಯಾಹ್ನದ ಹೊತ್ತು ಅವ್ರ ಬೆಡ್ಡಲ್ಲೇ ಮಲಗಿರ್ತಾಳೆ. ನೋಡಿ, ಇದೆಲ್ಲ ವಾರ್ಡ್ರೋಬ್ ಇದೆ ಪೂರ್ತಿ. ಇದು ಅಟ್ಯಾಚ್ಡ್ ಬಾತ್ರೂಮು, ಅದು ತುಂಬ ಒಂದು ರೂಮಷ್ಟೇ ದೊಡ್ಡಕ್ಕಿದೆ. ಹಾಗೆ ಎದುರುಗಡೆ ಬಾಲ್ಕನಿ ಇದೆ. ಹೀಗೆ ತೋರಿಸ್ತೀನಿ. ಈಗ ಪಾಪು ಮಲಗಿ ಎದ್ದ ಮೇಲೆ ನಾನು ಬಾಲ್ಕನಿ ತೋರಿಸ್ತೀನಿ ನಿಮಗೆ. ಹೀಗೆ ಸ್ಪೇಷಿಯಸ್ ಆಗಿರುವಂತಹ ಮನೆ. ನೋಡಿ, ಪಾಪು ಮಲಗಿದಾಳಲ್ವ, ಹಾಗಾಗಿ ನಿಧಾನಕ್ಕೆ ನಾನು ಮಾಡಿಕೊಂಡು ಹೊರಗೆ ಹೋಗ್ತಾ ಇದ್ದೀನಿ. ಬಾತ್ರೂಮ್ ತೋರಿಸ್ತಾ ಇಲ್ಲ, ದೊಡ್ಡಕ್ಕಿದೆ ಬಾತ್ರೂಮು. ನೋಡಿದ್ರಾ, ಒಂದು ರೌಂಡ್ ಹೊಡ್ಕೊಂಡು ಬಂದೆ. ಪಾಪು ಮಲಗಿದಾಳೆ ಅಂತ ಆ ರೂಮಲ್ಲಿ ನಾನು ಸರಿಯಾಗಿ ತೋರಿಸ್ಲಿಲ್ಲ. ಅಟ್ಯಾಚ್ಡ್ ಬಾತ್ರೂಮು, ದೊಡ್ಡಕ್ಕಿದೆ ಬಾತ್ರೂಮು, ಬಾಲ್ಕನಿನೂ ದೊಡ್ಡಕ್ಕಿದೆ. ಹಾಗಾಗಿ ನಿಮಗಿದನ್ನೆಲ್ಲ ಒಂದು ತೋರಿಸೋಣ ಅಂತ ನಾನು ಹೋಮ್ ಟೂರ್ ಮಾಡಿದೆ ಅಷ್ಟೇ. ಪಾಪು ಮಲಗಿ ಇದ್ಮೇಲೆ ನಾನು ಬಟ್ಟೆ ಎಲ್ಲ ಒಣಗಿದ್ದೆಲ್ಲ ತೆಗಿತಾ ಇದ್ದೆ. ಆವಾಗ ನಿಮಗೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೋರಿಸಿದೆ ಅಷ್ಟೇ ನಾನು. ನೋಡಿ, ಇದು ಬೆಡ್ರೂಮಿನ ಚಿತ್ರಣ ಅಷ್ಟೇ. ಇಷ್ಟ ಆಯಿತಾ ನಿಮಗೆ? ನೋಡಿದ್ರಾ, ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ನನಗಂತೂ ತುಂಬ ಇಷ್ಟ. ಸ್ಪೇಷಿಯಸ್ ಆಗಿದೆ. 2.5 ಬೆಡ್ರೂಮಿನ ಅಪಾರ್ಟ್ಮೆಂಟ್ ಇದು. ಅದು ಹೊರಗಡೆ ಜಾಗ ನೋಡಿದ್ರಲ್ಲ, ಹೊರಗಡೆ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಮೊಮ್ಮಗಳಿಗೆ ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮಗೂ ತೋರಿಸೋಣ ಅಂತ ನನಗೆ ಮನಸ್ಸಲ್ಲಿ ಅನಿಸ್ತಾ ಇತ್ತು. ಅದಕ್ಕೆ ನಾನು ಹೋಮ್ ಟೂರ್ ಮಾಡಿದೆ. ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆದವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.